ದಯವಿಟ್ಟು ಮೂವಿ ನೋಡೋಣ. ಮೂವಿ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ಮೂವಿ ಬಗ್ಗೆ. ಯಾಕೆಂತಂದ್ರೆ 2002ರಲ್ಲಿ 23 ವರ್ಷಗಳಾದಮೇಲೆ ಬಂದಿದ್ದು ಮೂವಿ ರಿಲೀಸ್ ಆಗಿರೋದು. ನಾನು ಅಭಿಮಾನಿಯಾಗಿ ಬಂದಿದ್ದೀನಿ. ಅವತ್ತು 2002ರಲ್ಲಿ ರಿಲೀಸ್ ಆದಾಗ ನಾನು ಮಿಲಿಟರಿಲಿದ್ದೆ. ಹಾಗಾಗಿ ರಿಲೀಸಿಗೆ ನಾನು ನೋಡೋಕೆ ನನಗೆ ಆಗಿಲ್ಲ. ಕಾಶ್ಮೀರಲ್ಲಿದ್ದೆ, ಡ್ಯೂಟಿಲಿದ್ದೆ. ಅದಾದಮೇಲೆ ಲೀವ್ ಬಂದಾಗ ನೋಡಿದೆ. ತುಂಬ ಸಂತೋಷ. ಯಜಮಾನ್ರು ಮೂವಿಗಳು ಅದು ಯಾವಾಗಲೇ ರಿಲೀಸ್ ಆಗಲಿ ನಮ್ಗೆ ಹೊಸ ಮೂವಿ ರಿಲೀಸ್ ಆಗಿದೆ ಅನ್ನೋ ಥರನೇ ಪ್ರೀತಿ ಅವ್ರ ಮೇಲೆ ಇದ್ದೇ ಇರ್ತದೆ. ಯಾಕೆಂತಂದ್ರೆ ಅವ್ರು ಇದ್ದಿದ್ದು ಅದೇ ರೀತಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾ ಇದ್ರು, ಪ್ರೀತಿಯಿಂದ ಇರ್ತಾಯಿದ್ರು. ಆ ಒಂದು ಪ್ರೀತಿ ಅಭಿಮಾನ ನಾವು ಜೀವ ಇರೋವರೆಗೂ ಇದ್ದೇ ಇರ್ತದೆ ಯಜಮಾನ್ರ ಮೇಲೆ ಅಂತ ನಾನು ಹೇಳ್ತೀನಿ. ಇಲ್ಲ, ಅದು ಈ ಸಿನಿಮಾ ಬಗ್ಗೆ ಮಾತಾಡ್ತೇನೆಂದ್ರೆ ಉಪೇಂದ್ರ ಸರ್ ಬಗ್ಗೆ ಮಾತಾಡ್ತಾ ಇರುವಾಗ ತಾಲಿಬಾನ್ ಅಲ್ಲ ಲಿರಿಕ್ ಬರ್ದುಕೊಟ್ರು. ಶೂಟಿಂಗ್ ಸೆಟ್ ಹತ್ರ ಬಂದು ಹಂಗೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಬರ್ದುಕೊಟ್ರು ಉಪೇಂದ್ರ ಸರ್ ಅಂದ್ಬಿಟ್ಟು ಉಪೇಂದ್ರ ಸರ್ ಬಗ್ಗೆ ಮಾತಾಡ್ತಾ ಇದ್ರು ಯಜಮಾನ್ರು. ಅಷ್ಟು ಬಿಟ್ಟರೆ ಒಂದು ಹಳೇ ಟೈಮ್ದು ಎಲ್ಲ ನಾವು ಮಾತಾಡೋದು ಕಡಿಮೆ. ಉಪೇಂದ್ರ ಸರ್ ಬಗ್ಗೆ ತುಂಬಾನೇ ಮಾತಾಡೋರು ಯಜಮಾನ್ರು. ಹೌದೌದು. ಆ ಒಂದು ಸಾಂಗ್ ಅಮೆರಿಕನ್ ಟ್ವಿನ್ ಟವರ್ಸ್ ಬ್ಲಾಸ್ಟ್ ಆದಾಗ ಆ ಒಂದು ಟೈಮ್ನಲ್ಲಿ ಸೆಟ್ಗೆ ಹೋದಾಗ ಶೂಟಿಂಗ್ ಸೆಟ್ ಹತ್ರ ಹೋದಾಗ ಉಪೇಂದ್ರ ಅವ್ರನ್ನ ಕೇಳಿದಾಗ ಉಪೇಂದ್ರ ಸರ್ ಆ ಸಾಂಗ್ ಬರ್ದುಕೊಟ್ರಂತ. ಏನು ಬ್ರಿಲಿಯಂಟ್ ಉಪೇಂದ್ರ ಸರ್ ಮೊದಲೇ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಯಜಮಾನ್ರು ಯಾವಾಗಲೂ.